ಇವತ್ತು ಹೊಸಪೇಟೆಯಲ್ಲಿ ಅಥವಾ ವಿಜಯನಗರದಲ್ಲಿ ಕಾಂಗ್ರೆಸ್ನ ಸಾಧನಾ ಸಮಾವೇಶ ನಡೆಯಿತು. ಈ ಸಾಧನಾ ಸಮಾವೇಶದ ವೇದಿಕೆಯಲ್ಲೇ ಖರ್ಗೆ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಂಡಾಮಂಡಲರಾಗಿದ್ದಾರೆ. ಸಿದ್ದರಾಮಯ್ಯ ಎಲ್ಲಿ ಹೋದ್ರು ಇಲ್ವಾ ಅವರು ಅಂತೇಳಿ ಖರ್ಗೆ ಅವರು ಕೇಳಿದ್ದಾರೆ. ಮಾತನಾಡುತ್ತಾ ಕೂತಿದ್ದಂತಹ DCM DK ಶಿವಕುಮಾರ್ ಮೇಲೂ ಕೂಡ ಸಿಟ್ಟಾಗಿದ್ದಾರೆ ಖರ್ಗೆ ಅವರು. ಆಗ ಖರ್ಗೆಯ ಸಿಟ್ಟನ್ನು ನೋಡಿ ಓಡೋಡಿ ಬಂದರು DK ಶಿವಕುಮಾರ್. ಖರ್ಗೆ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಖರ್ಗೆ ಅವರು ಏನು ಹೇಳ್ತಾ ಇದ್ರು ಅದನ್ನು ಕೇಳೋರು. ಅಲ್ಲಿ ಖರ್ಗೆ ಅವರು ST ಪಟ್ಟಿಯಲ್ಲಿ ಬೇಡ ಜಂಗಮ ಸೇರ್ಪಡೆ ಆಗಬಾರದು ಎನ್ನುವಂಥದ್ದು ಖರ್ಗೆ ಅವರ ಪ್ರಮುಖವಾದಂಥ ಅಂಶ. 4-5 ಲಕ್ಷ ಮಂದಿ ST ಪಟ್ಟಿಯ ಒಳಗಡೆ ಬೇಡ ಜಂಗಮ ಹೆಸರಲ್ಲಿ ಹೇಗೆ ಬಂದರು? ಹೀಗಾದರೆ ಒಳ ಮೀಸಲಾತಿಯ ಉದ್ದೇಶ ಏನಿದೆ ಅದು ಈಡೇರಲ್ಲ, ಅನ್ಯಾಯ ಮಾಡಿದಾಗ ಆಗತ್ತೆ ಎನ್ನುವಂಥದ್ದು ಖರ್ಗೆ ಅವರ ಪ್ರಮುಖವಾದಂಥ ಆಕ್ಷೇಪ. ವೇದಿಕೆಯಲ್ಲಿ DK ಶಿವಕುಮಾರ್ ಅವರು ರಣದೀಪ್ ಸುರ್ಜೇವಾಲಾ ಜೊತೆಗೆ ಮಾತನಾಡುತ್ತಾ ಕೂತಿದ್ರು. ಆಗ ಖರ್ಗೆ ಅವರು ಹೇಳೋರು, ಬೇಕಾದರೆ ಸ್ಪೆಷಲ್ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ನಿಮಗೆ, ಈಗ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕೇಳಿ ನೀವು ಒಂದ್ಸರಿ. ಇದು ವಿಜಯನಗರದಲ್ಲಿ ನಡೆದಂತಹ ಘಟನಾವಳಿ. ರಾಹುಲ್ ಗಾಂಧೀಜಿ ಅವರು ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು. ಆ ಯಾವ ಪ್ರೋಗ್ರಾಮ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಾಸ್ಟ್ ಜನಗಣನ ನಾವು ಮಾಡಬೇಕು, ಜಾತಿಯ ಜನಗಣನ ಮಾಡಬೇಕು ಅಂತ ಹೇಳಿ. ಇದು ಎಲ್ಲ ಕಡೆ ಈಗ ನಡೆದಿದೆ, ಎಲ್ಲೆಲ್ಲಿ ನಮ್ಮ ರಾಜ್ಯ ಇದೆ ಅಲ್ಲಿ. ನಾವು ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದಾಗ ಎಲ್ಲರೂ ಟೀಕೆ ಮಾಡಿದ್ರು. ಆದರೆ ಅವರ ಮಾತಿಗೆ ಮಣಿದು ಮೋದಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅವ್ರನ್ನು ಹೇಳಿದ್ರು, ಮುಂದೆ ಬರ್ತಕ್ಕಂಥ ನಮ್ಮ ಸೆನ್ಸಸ್ದಲ್ಲಿ ಜಾತಿ ಜನಗಣನೆ ತಗೊಳ್ತೇವೆ, OBC ಕಾಲಮ್ ಸೇರಿಸ್ತೇವೆ ಅಂತ ಹೇಳಿ ಅವ್ರ ಮಾತನ್ನ ಹೇಳಿದ್ರು. ಯಾಕೆ ಹೇಳಿದ್ರು? ನಮ್ಮ ಹೋರಾಟಕ್ಕೆ ಮಣಿದು, ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮಣಿದು, ಕಾಂಗ್ರೆಸ್ ಪಾರ್ಟಿ ಹೋರಾಟಕ್ಕೆ ಮಣಿದು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಪ್ರತ್ಯೇಕವಾಗಿ ಒಂದು ಕಾಲಮ್ ಅನ್ನ ಮಾಡಿ ಜಾತಿ ಜನಗಣನೆ ಮಾಡ್ತಕ್ಕಂಥದ್ದು ಮಾಡಿದ್ರು. ಅದೇ ರೀತಿಯಾಗಿ ಇನ್ನೊಂದು ನಾನು ವಿಶೇಷ, ಸಿದ್ದರಾಮಯ್ಯನವರಿದ್ದಾರೆ, ಅವರ ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಇದ್ದಾರೆ. ಸ್ವಲ್ಪ ಇರಿ, ಆಮೇಲೆ ಮಾತಾಡಿ. ನಾ ಅಪಾಯಿಂಟ್ಮೆಂಟ್ ಇಸ್ಕೊಡ್ತೀನಿ, ಆಮೇಲೆ ಹೋಗಿ ಮಾತಾಡಿ. ಸರ್, ಒಂದು ನಾನು ವಿಶೇಷವಾಗಿ ಹೇಳ್ತೀನಿ, ಜನಗಣನೆ ಮಾಡಿ, ಆದರೆ ಆ ಜನಗಣನೆ ಸರಿಯಾಗಿ ಆಗಬೇಕು. ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಕೆಟ್ಟ ಹೆಸರು ಬರಬಾರದು. ನೀವು ನಿಮ್ಮ ಕ್ರೆಡಿಟ್ ತಗೊಳ್ಳಕ್ಕೆ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ. ಇನ್ನೊಂದು ಎರಡನೇದು, ಶೆಡ್ಯೂಲ್ ಕಾಸ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ತಾ ಇದ್ದೀರಿ, ಮಾಡಿ, ಅದಕ್ಕೆ ನಂದೇನು ತಕರಾರಿಲ್ಲ, ನಾ ಎಂದೂ ಅದಕ್ಕೆ ಅಡ್ಡು ಬಂದಿಲ್ಲ, ಎಂದೂ ಅದರಲ್ಲಿ ಹೋಗಿಲ್ಲ. ಆದರೆ ಈ ಇದರಲ್ಲಿ ಬೇಡ ಜಂಗಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ದೀರಿ. ಲಿಂಗಾಯತ್ ಕಮ್ಯುನಿಟಿದಲ್ಲಿ ಇರ್ತಕ್ಕಂಥ ಬಡ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ, ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ, ಅವ್ರಿಗೆ ಏನು ಬೇಕಾದ ಕೊಡೋಣ. ಆದ್ರೆ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ನಲ್ಲಿ ಬೇಡ ಜಂಗಮ ಅಂತ ಸೇರಿಸಿ 500 ಜನ ಇದ್ದವರು ಇವತ್ತು ಸುಮಾರು 4 ಲಕ್ಷ 5 ಲಕ್ಷ ಹೇಗಾದರು? ಇದನ್ನ ನೀವು ಇದ್ರ ಬಗ್ಗೆ ಎಲ್ಲಿ ಹೋದ್ರೆ ನೀವು ಸಿದ್ದರಾಮಯ್ಯ? ನೋ, ದಿಸ್ ಈಸ್ ಅನ್ಫೇರ್. ಇಫ್ ಬೇಡ ಜಂಗಮ, if they are included in scheduled caste list, it will go against the untouchable scheduled caste, all the scheduled caste, and these people are nearly only 500 people in Hyderabad, Karnataka. Today they are nearly 4.5 lakhs. Where from they have come? ಎಲ್ಲಿಂದ ಬಂದರು? ಅಂದ್ರೆ ಈ ರೀತಿಯಾಗಿ ನೀವು ಶೆಡ್ಯೂಲ್ ಕಾಸ್ಟ್ ಜನರ ಹಕ್ಕನ್ನ ಒಂದು ಕಿತ್ಕೊಳ್ಬೇಕಂತ ಮಾಡಿರೋ, ಏನು ಅವ್ರಿಗೆ ಸಹಾಯ ಮಾಡ್ಬೇಕಂತ ಮಾಡಿರೋ? ಯಾರು ಫಾಲ್ಸ್ ಸರ್ಟಿಫಿಕೇಟ್ ಕೊಡ್ತಾರೋ ಮೊದಲು ಅವ್ರಿಗೆ ಒಳಗೆ ಹಾಕಿ ಅವ್ರಿಗೆ ಕೇಳಿ, ಇಲ್ಲಾದ್ರೆ ಇಡೀ ಸಮಾಜಕ್ಕೆ
ನಾವು ದ್ರೋಹ ಮಾಡ್ದಂಗೆ ಆಗ್ತದೆ. ಯಾರೇ ಇರಲಿ, ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು. ಅದಕ್ಕಾಗಿ ನಾನು ಕೈ ಜೋಡಿಸಿ ಸರ್ಕಾರಕ್ಕೂ ಕೇಳ್ತೇನೆ, ನಿಮಗೂ ಕೇಳ್ತೇನೆ, ಯಾರೂ ಫಾಲ್ಸ್ ಸರ್ಟಿಫಿಕೇಟ್ ಮಾಡಬೇಡಿ. ಯಾಕಂದ್ರೆ ನಿಮಗೆ ಸರಿಯಾಗಿ ಸಹಾಯ ಆಗಲಿ ಅಂತ ಹೇಳಿ ಒಂದು ಕಡೆ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮ ಹಾಕಿದ್ದಾರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿಯ ಪ್ರೋಗ್ರಾಮ್ ಅನ್ನು ತಂದಿದೆ. ಅಂತರದೊಳಗೆ ನಾವು ಬೇರೆಯವ್ರನ್ನ ಸೇರಿಸಿ ಇದನ್ನ ವಿಫಲಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ರಾಜ್ಯಕ್ಕೂ ಒಳ್ಳೆಯದಿಲ್ಲ, ದೇಶಕ್ಕೂ ಒಳ್ಳೆಯದಾಗಲ್ಲ. ಅದಕ್ಕಾಗಿ ಬಂಧುಗಳೇ, ನಾ ಇನ್ನು ಹೆಚ್ಚಿಗೆ ಹೇಳ್ತಾ ಇವತ್ತು ಹೆಚ್ಚಿಗೆ ಹೇಳಲಾರ್ದೆ ನನ್ನ ಮಾತನ್ನ ಇವತ್ತು ಮುಗಿಸ್ತೇನೆ. ಮತ್ತು ಕೊನೆಯದಾಗಿ ರಾಹುಲ್ ಗಾಂಧೀಜಿ ಅವರು ಬಂದು ಇಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದಕ್ಕಾಗಿ ನನ್ನೆಲ್ಲರ ನಮಸ್ಕಾರಗಳನ್ನು ಹೇಳಿ ಮಾತು ಮುಗಿಸ್ತೇನೆ. ಸೊ ಇದು ವಿಜಯನಗರದಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಖರ್ಗೆ ಅವರು ಕೆಂಡಾಮಂಡಲರಾದಂತಹ ಸ್ಥಿತಿ. ಕಾರಣ ಏನು ಅಂತ ಹೇಳಿದ್ರೆ, ಒಳ ಮೀಸಲಾತಿಯಲ್ಲಿ ಲಿಂಗಾಯತ ಸಮುದಾಯದಲ್ಲಿರುವಂತಹ ಬೇಡ ಜಂಗಮರು ಹೇಗೆ ಬಂದರು ಎನ್ನುವಂಥದ್ದು ಖರ್ಗೆ ಅವರ ಪ್ರಮುಖವಾದಂಥ ಪ್ರಶ್ನೆ. ಜೊತೆಗೆ ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂತಹ ಈ ಬೇಡ ಜಂಗಮರು ST ಪಟ್ಟಿಯ ಒಳಗಡೆ ಬಂದರೆ ST ಸಮುದಾಯಕ್ಕೆ ಅನ್ಯಾಯ ಮಾಡಿದಾಗೆ ಆಗುತ್ತೆ. ಅದರಿಂದ ಒಳ ಮೀಸಲಾತಿಯ ಉದ್ದೇಶ ಏನಿದೆ ಅದನ್ನು ಈಡೇರಿಸಿದಾಗೆ ಆಗಲ್ಲ ಎನ್ನುವಂಥದ್ದು ಖರ್ಗೆ ಅವರ ಪ್ರಮುಖವಾದಂಥ ಅಂಶ. KH ಮುನಿಯಪ್ಪ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಹಾರ ಸಚಿವರು. ಅವರು ಸಿದ್ದರಾಮಯ್ಯನವರಿಗೆ ಒಟ್ಟು 4 ಪುಟಗಳ ಒಂದು ಪತ್ರವನ್ನು ಬರೆದಿದ್ರು ಕೆಲ ದಿನಗಳ ಹಿಂದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ. ಆ ಪತ್ರದಲ್ಲೂ ಕೂಡ ಖರ್ಗೆ ಅವರು ಇವತ್ತು ಏನು ಪ್ರಶ್ನೆಯನ್ನು ಎತ್ತಿದ್ದಾರೆ, ಇದೇ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರಿಗೆ KH ಮುನಿಯಪ್ಪನವರು ಎತ್ತಿದ್ರು. ಅವರು ಕೊಟ್ಟಂಥ ಒಂದು ಅಂಕಿಅಂಶ ಏನು ಅಂತ ಹೇಳಿದ್ರೆ, 1961ರಲ್ಲಿ ಬೇಡ ಜಂಗಮರ ಸಂಖ್ಯೆ ಈ ರಾಜ್ಯದಲ್ಲಿ ಇದ್ದಿದ್ದು 5141. 5141. ಆದರೆ 1991ಕ್ಕೆ ಆ ಸಂಖ್ಯೆ 1,21,000ಕ್ಕೆ ಹೆಚ್ಚಳ ಆಗುತ್ತೆ. ಅದಾದ ಬಳಿಕ 2011ರಲ್ಲಿ 1,17,000ಕ್ಕೆ ಹೆಚ್ಚಳ ಆಗುತ್ತೆ. 2014ರಷ್ಟೊತ್ತಿಗೆ ಕೇವಲ 7 ವರ್ಷಗಳಲ್ಲಿ ಅದು 4,10,000ಕ್ಕೆ ಹೆಚ್ಚಳ ಆಗುತ್ತೆ. ಸೊ ಬೋಗಸ್ ಸರ್ಟಿಫಿಕೇಟನ್ನು, ಬೋಗಸ್ ಬೇಡ ಜಂಗಮ ಅಂತೇಳಿ ಬೋಗಸ್ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಲಿಂಗಾಯತ ಸಮುದಾಯದಲ್ಲಿರುವಂತಹ ಜಂಗಮರು ST ಸಮುದಾಯದ ಒಳಗಡೆ ಸೇರ್ಪಡೆ ಆಗ್ತಿದ್ದಾರೆ. ಇದನ್ನು ತಡಿಬೇಕು ಎನ್ನುವಂತಹ ಅಂಶವನ್ನು KH ಮುನಿಯಪ್ಪನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಗೆ ಅವರು ಕೂಡ ಬಹಿರಂಗವಾಗಿ ವೇದಿಕೆಯ ಮೇಲೆಯೇ, ಸಿದ್ದರಾಮಯ್ಯನವರು ಇರಲಿಲ್ಲ ಈ ವಿಡಿಯೋದಲ್ಲಿ ಏನು ನಾವು ಗಮನಿಸ್ತಾ ಇದ್ದೀವಿ, ಇದರಲ್ಲಿ ಖರ್ಗೆ ಅವರ ಭಾಷಣ ಮುಗಿತಾ ಇದ್ದ ಹಾಗೆ ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಬಂದರು. ಸೊ ಅಷ್ಟೊತ್ತಿಗೆ DK ಶಿವಕುಮಾರ್ ಅವರು ಖರ್ಗೆ ಅವರ ಪಕ್ಕದಲ್ಲಿ ಬಂದು ಖರ್ಗೆ ಅವರು ಏನು ಹೇಳ್ತಾ ಇದ್ರು ಅದನ್ನು ಕೇಳಿದ್ರು. ಸೊ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂತಹ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ ಕದನ ವಿರಾಮ ಘೋಷಣೆ ಆದ ಬಳಿಕ ಭಾರತದ ಸೇನೆ ಪಾಕಿಸ್ತಾನಕ್ಕೆ ಇವತ್ತು ಮತ್ತೊಂದು ಕಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಪಾಕಿಸ್ತಾನದ ಯಾವುದೇ ಪ್ರದೇಶಕ್ಕೂ ಕೂಡ ನುಗ್ಗಿ ಹೊಡೆಯುವಂತಹ ಸಾಮರ್ಥ್ಯ ಭಾರತಕ್ಕಿದೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಭಾರತದಿಂದ ತಪ್ಪಿಸಿಕೊಳ್ಳಲು ಪಾಕಿಸ್ತಾನ ಪಾತಾಳದಲ್ಲಿ ಅಡಗಿಕೊಳ್ಳಬೇಕಷ್ಟೇ. ಕದನ ವಿರಾಮ ಘೋಷಣೆ ಆದ ಬೆನ್ನಲ್ಲೇ ಮತ್ತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಪಾಕಿಸ್ತಾನದ ಉದ್ದಗಲಕ್ಕೂ ದಾಳಿ ನಡೆಸುವಷ್ಟು ಯುದ್ಧದ ಅಸ್ತ್ರಗಳನ್ನು ಭಾರತ ಹೊಂದಿದೆ. ಇಡೀ ಪಾಕಿಸ್ತಾನವೇ ಭಾರತದ ಯುದ್ಧಾಸ್ತ್ರಗಳ ರೇಂಜ್ನಲ್ಲಿದೆ. ಪಾಕಿಸ್ತಾನದವರು ತಮ್ಮ ಸೇನೆಯ ಮುಖ್ಯ ಕಚೇರಿಯನ್ನು, ರಾವಲ್ಪಿಂಡಿಯಲ್ಲಿ ಏನು ಪಾಕಿಸ್ತಾನ ಸೇನೆಯ ಮುಖ್ಯ ಕಚೇರಿ ಇದೆ, ಆ ಕಚೇರಿಯನ್ನು ರಾವಲ್ಪಿಂಡಿಯಿಂದ ಖೈಬರ್ಗಾಗಲಿ ಶಿಫ್ಟ್ ಮಾಡಲಿ ಅಥವಾ ಪಾಕಿಸ್ತಾನದ ಯಾವುದೇ ಕಡೆಗಾಗಲಿ ಶಿಫ್ಟ್ ಮಾಡಲಿ, ಅವರು ಎಲ್ಲೇ ಹೋದರೂ ಕೂಡ
ಸೇನಾ ಮುಖ್ಯ ಕಚೇರಿಯನ್ನು ಎಲ್ಲೇ ಶಿಫ್ಟ್ ಮಾಡಿದ್ರು ಕೂಡ ಅಲ್ಲೆಲ್ಲವೂ ಕೂಡ ನಮ್ಮ ರೇಂಜ್ ಇದೆ, ನಾವು ಅಲ್ಲಿ ಹೋಗಿ ಅಟ್ಯಾಕ್ ಮಾಡುವಷ್ಟು ನಮ್ಮ ಹತ್ರ ಶಸ್ತ್ರಾಸ್ತ್ರಗಳು, ಯುದ್ಧ ಸಲಕರಣೆಗಳು, ಕ್ಷಿಪಣಿಗಳು ಇದೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇಡೀ ಪಾಕಿಸ್ತಾನವೇ ನಮ್ಮ ರೇಂಜ್ನಲ್ಲಿದೆ, ಅಂದರೆ ನಮ್ಮ ಕ್ಷಿಪಣಿಗಳ ವ್ಯಾಪ್ತಿಯ ಒಳಗಡೆಯೇ ಪಾಕಿಸ್ತಾನ, ಕಂಪ್ಲೀಟ್ ಪಾಕಿಸ್ತಾನ, ಇಡೀ ಪಾಕಿಸ್ತಾನ ಬರುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಸೇನಾ ವಾಯು ರಕ್ಷಣಾ ವ್ಯವಸ್ಥೆಯ ನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಸುಮರ್ ಐವಾನ್ ಡಿ ಕುನ್ನಾ ಇವರು ಕೊಟ್ಟಿರುವಂಥದ್ದು. ಇವರು ಪ್ರಮುಖ ಸುದ್ದಿ ಸಂಸ್ಥೆ ANIಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಮೇ 10ನೇ ತಾರೀಕು ಭಾರತ ಪಾಕಿಸ್ತಾನದ ಕದನ ವಿರಾಮ ಘೋಷಣೆ ಆದ ಬಳಿಕ ಭಾರತದ ಪ್ರಮುಖ ಸೇನಾಧಿಕಾರಿಯೊಬ್ಬರು, ಲೆಫ್ಟಿನೆಂಟ್ ಜನರಲ್, ಆರ್ಮಿ ಏರ್ ಡಿಫೆನ್ಸ್ನ ನಿರ್ದೇಶಕರು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಪಾಕಿಸ್ತಾನಕ್ಕೆ. ಅಂದರೆ ಪಾಕಿಸ್ತಾನ ಭಾರತದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ಮತ್ತೆ ಭವಿಷ್ಯದಲ್ಲಿ ಯುದ್ಧ ಅಂತ ಆದರೆ, ಅಂದರೆ ಯಾವುದೋ ಪಾಕಿಸ್ತಾನದ ಒಂದು ಏರಿಯಾಕ್ಕೆ ಹೋಗಿ ಹೊಡೆಯೋದಂತಲ್ಲ, ಇಡೀ ಪಾಕಿಸ್ತಾನ, ಕಂಪ್ಲೀಟ್ ಪಾಕಿಸ್ತಾನದ ಭೂಭಾಗ ಏನಿದೆ, ಯಾವುದೇ ಸ್ಥಳಕ್ಕೆ ಬೇಕಾದರೂ ನಾವು ದಾಳಿಯನ್ನು ಮಾಡುವಷ್ಟು ಯುದ್ಧ ಸಲಕರಣೆಗಳು, ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇದ್ದಾವೆ, ಭಾರತದ ಬಳಿ. ಸೊ ಪಾಕಿಸ್ತಾನದವರು ಬಚಾವಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇನ್ ಕೇಸ್ ಭವಿಷ್ಯದಲ್ಲಿ ಯುದ್ಧ ಆದರೆ, ಲೆಫ್ಟಿನೆಂಟ್ ಜನರಲ್ ಅವರ ಸ್ಟೇಟ್ಮೆಂಟ್ನ ಪ್ರಕಾರ ಪಾತಾಳದಲ್ಲಿ ಭೂಮಿಯನ್ನು ಅಗೆದು ಅದರ ಅಡಿಯಲ್ಲಿ ಅಡಗಿಕೊಳ್ಳಬೇಕು, ಅಷ್ಟೇ ಇರುವಂಥದ್ದು ಆಪ್ಷನ್ನು ಪಾಕಿಸ್ತಾನದವರಿಗೆ. ಈಗ ಆಲ್ರೆಡಿ ನಾವು ಯುದ್ಧ ಸಂಘರ್ಷದ ಸಂದರ್ಭದಲ್ಲಿ ಪಾಕಿಸ್ತಾನದ 8 ವಾಯುನೆಲೆಯ ಮೇಲೆ ನಾವು ದಾಳಿಯನ್ನು ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ರಾವಲ್ಪಿಂಡಿಯಲ್ಲಿರ್ತಕ್ಕಂತಹ ನೂರ್ಖಾನ್ ವಾಯುನೆಲೆ. ಸೊ ಬರೀ ಅಲ್ಲಿ ಮಾತ್ರ ಅಲ್ಲ, ರಾವಲ್ಪಿಂಡಿ ಮಾತ್ರ ಅಲ್ಲ, ಅಂದರೆ ಭಾರತ ರಾವಲ್ಪಿಂಡಿಯ ಮೇಲೆ ದಾಳಿ ಮಾಡಬಹುದು ಭವಿಷ್ಯದಲ್ಲಿ ಎನ್ನುವಂಥ ಭಯ ಏನಾದರೂ ಪಾಕಿಸ್ತಾನಕ್ಕಿದ್ರೆ ಇನ್ ಕೇಸ್ ಸೇನೆಯ ಮುಖ್ಯ ಕಚೇರಿಯನ್ನು ಬೇರೆ ಯಾವುದಾದ್ರೂ ಒಂದು ಏರಿಯಾಕ್ಕೆ ಶಿಫ್ಟ್ ಮಾಡಿಬಿಡೋಣ ಅಂಥೇಳಿ ಪಾಕಿಸ್ತಾನದವರು ಏನಾದರೂ ಯೋಚನೆಯನ್ನು ಮಾಡಿದ್ದಾರೆ, ತಮ್ಮ ಏರ್ ಬೇಸನ್ನು ಅಥವಾ ಮಿಲಿಟರಿ ಹೆಡ್ ಕ್ವಾರ್ಟರ್ಸನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕೆನ್ನುವಂಥ ಆಲೋಚನೆಯಲ್ಲಿ ಏನಾದರೂ ಪಾಕಿಸ್ತಾನದವರಿದ್ದರೆ ಆ ಆಲೋಚನೆಯನ್ನು ಕೈ ಬಿಡೋದು ಒಳ್ಳೆಯದು. ಕಾರಣ ಏನು ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನದ ಯಾವುದೇ ಭಾಗಕ್ಕಾದರೂ ದಾಳಿ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಅಂದರೆ ಇಡೀ ಪಾಕಿಸ್ತಾನ ನಮ್ಮ ರೇಂಜ್ನಲ್ಲಿದೆ ಎನ್ನುವಂಥ ಅಂಶವನ್ನು ಭಾರತದ ಲೆಫ್ಟಿನೆಂಟ್ ಜನರಲ್, ಸೇನಾ ಪ್ರಮುಖರು ಇವತ್ತು ಕೊಟ್ಟಿರುವಂಥದ್ದು, ANIಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಸುಮಾರು 800ರಿಂದ 900 ಡ್ರೋನ್ಗಳನ್ನು ಪಾಕಿಸ್ತಾನ ಯುದ್ಧ ಸಂಘರ್ಷದ ಸಂದರ್ಭದಲ್ಲಿ ಭಾರತದ ಮೇಲೆ ಹಾರಿಬಿಟ್ಟಿದೆ ಎನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ ತೀವ್ರಗೊಂಡ ಬಳಿಕ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಏನು ಶೆಲ್ ದಾಳಿಯನ್ನು ನಡೆಸಿತ್ತು, ಆ ಶೆಲ್ ದಾಳಿಯಲ್ಲಿ ಅನಾಥವಾಗಿ ಬಿದ್ದಿದ್ದಂತಹ ಸುಮಾರು 80 ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. 6 ಶೆಲ್ ಪಗ್ವಾಲ್ನಲ್ಲಿ, 19 ರಜೌರಿ, 42 ಪೂಂಚ್ ಮತ್ತು 12 ಶೆಲ್ಗಳನ್ನು ಅಂತಾರಾಷ್ಟ್ರೀಯ ಗಡಿ ರೇಖೆಯಲ್ಲಿ ನಿಷ್ಕ್ರಿಯಗೊಳಿಸಿದ ಭಾರತೀಯ ಸೇನೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ವೇಳೆ ಇದು ಭವಿಷ್ಯದಲ್ಲಿ ಏನಾದರೂ ಸ್ಫೋಟಗೊಂಡಿದ್ದರೆ, ಈ ಶೆಲ್ಲುಗಳು ಪಾಕಿಸ್ತಾನದ ಸೇನೆ ಅಪ್ರಚೋದಿತ ಗುಂಡಿನ ದಾಳಿಯ ಭಾಗವಾಗಿ ಏನು ಪ್ರಯೋಗಿಸಿರುವಂಥ ಈ ಶೆಲ್ಲುಗಳು ಒಂದು ವೇಳೆ ಸ್ಫೋಟಗೊಂಡಿದ್ದರೆ ಭವಿಷ್ಯದಲ್ಲಿ ಇದು ದೊಡ್ಡ ಅನಾಹುತವನ್ನು ಸೃಷ್ಟಿ ಮಾಡ್ತಾ ಇತ್ತು. ಜೊತೆಗೆ ಮೇ 10ನೇ ತಾರೀಕು ಯುದ್ಧ ಸಂಘರ್ಷ ಕೊನೆಗೊಂಡ ಬಳಿಕ, ಕದನ ವಿರಾಮ ಘೋಷಣೆ ಆದ ಬಳಿಕ ಭಾರತ ಸುಮಾರು 70 ಪಾಕ್ನ ಡ್ರೋನ್ಗಳನ್ನು ಕೂಡ ನಿಷ್ಕ್ರಿಯಗೊಳಿಸಿದೆ. ಸೊ ಪಾಕಿಸ್ತಾನಕ್ಕೆ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನಾವು. ಸೊ ಅಂದರೆ ಈಗ ಕದನ ವಿರಾಮ ಘೋಷಣೆಯಾಗಿ ಎಲ್ಲವೂ ತಿಳಿಯಾಗಿದೆ. ಭವಿಷ್ಯದಲ್ಲಿ ಏನಾದರೂ ಕಾಲು ಕೆರೆದುಕೊಂಡು ತಲೆಹರಟೆ ಮಾಡೋಕ್ಕೆ ಬಂದರೆ ಅದರ ಪರಿಸ್ಥಿತಿಗಳು ಗಂಭೀರ ಆಗಿರಬಹುದು ಎನ್ನುವಂಥ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ಭಾರತ ಇವತ್ತು ಕೊಟ್ಟಿರುವಂಥದ್ದು. ಭಾರತ ಪಾಕಿಸ್ತಾನ ಸಂಘರ್ಷದ ಬಳಿಕ, ಕದನ ವಿರಾಮ ಘೋಷಣೆ ಆದ ಬಳಿಕ
ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಸುದ್ದಿ ಹರಿದಾಡ್ತಾ ಇದೆ ನಿನ್ನೆಯಿಂದ. ಪ್ರಮುಖವಾದಂಥ ಒಂದು ಸುದ್ದಿ. ಆ ಸುದ್ದಿ ಏನು ಅಂತ ಹೇಳಿದ್ರೆ, ಭಾರತದ ಜೊತೆಗೆ ಅಫ್ಘಾನಿಸ್ತಾನದಿಂದಲೂ ಕೂಡ ಪಾಕಿಸ್ತಾನಕ್ಕೆ ಆಘಾತ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಪಾಕಿಸ್ತಾನಕ್ಕೆ ನದಿ ನೀರು ಹೋಗದಂತೆ ಅಫ್ಘಾನಿಸ್ತಾನದಿಂದಲೂ ತಡೆ ಹಾಕಬಹುದು ಎನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥದ್ದು. ಪಾಕ್ಗೆ ನದಿ ನೀರು ಹರಿದು ಹೋಗದಂತೆ ಪಾಕಿಸ್ತಾನದಿಂದಲೂ ಕೂಡ, ಪಾಕಿಸ್ತಾನಕ್ಕೆ ನದಿ ನೀರು ಹರಿದು ಹೋಗದಂತೆ ಅಫ್ಘಾನಿಸ್ತಾನದಿಂದಲೂ ಕೂಡ ಡ್ಯಾಮ್ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂಥ ಚರ್ಚೆಗಳು ಬಲೂಚಿಸ್ತಾನದ ಪರ ಇರ್ತಕ್ಕಂತಹ ಕೆಲವು ಟ್ವಿಟ್ಟರ್ ಮತ್ತು ಇತರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಅದನ್ನು ಪೋಸ್ಟ್ ಮಾಡಲಾಗಿದೆ. ಭಾರತ ಪಾಕಿಸ್ತಾನದ ಸಂಘರ್ಷದ ನಡುವೆ ಈ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಎನ್ನುವಂಥದ್ದು ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಲೂಚಿಸ್ತಾನ್ ಸ್ವತಂತ್ರ ಆಗಿದೆ ಅಂಥೇಳಿ ಕೂಡ ವೈರಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ಈ ಸುದ್ದಿ ಹರಿದಾಡ್ತಾ ಇರುವಂಥದ್ದು, ಅಫ್ಘಾನಿಸ್ತಾನ ಕೂಡ ಹೇಗೆ ಭಾರತ ಸಿಂಧೂ ನದಿಯ ನೀರನ್ನು ಪಾಕಿಸ್ತಾನಕ್ಕೆ ಹರಿಯದ ಹಾಗೆ ತಡೆ ಹಾಕ್ತಾ ಇದೆಯೋ, ಅದೇ ರೀತಿ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ನದಿ ನೀರು ಹರಿಯದ ಹಾಗೆ ತಡೆಯನ್ನು ಹಾಕುವಂತಹ ಪ್ರಯತ್ನವನ್ನು ಕೈಗೊಳ್ತಾ ಇದೆ ಎನ್ನುವಂತಹ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ನಾವು ಮಾತನಾಡೋದಾದರೆ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಸುಮಾರು 9 ನದಿಗಳು ಹರಿದು ಹೋಗ್ತವೆ ಎರಡೂ ದೇಶಗಳ ನಡುವೆ. ಇವುಗಳಲ್ಲಿ ಕಾಬೂಲ್ ನದಿ ಅತ್ಯಂತ ದೊಡ್ಡ ನದಿ. ಕಾಬೂಲ್ ನದಿ ಅಫ್ಘಾನಿಸ್ತಾನದ 23% ಅಂದರೆ 70 ಲಕ್ಷದಷ್ಟು ಜನಸಂಖ್ಯೆಗೆ ನೀರಿನ ಆಸರೆಯಾಗಿದೆ. ಹಿಂದೂಕುಷ್ ಪರ್ವತದಲ್ಲಿ ಹುಟ್ಟುವಂಥ ಈ ನದಿ, ಅಂದರೆ ಈ ನದಿಯ ಉಗಮ ಆಗುವಂಥದ್ದು ಅಫ್ಘಾನಿಸ್ತಾನದಲ್ಲೇ. ಅಫ್ಘಾನಿಸ್ತಾನದ ಒಟ್ಟು ನೀರಿನ 26% ಅವಶ್ಯಕತೆಯನ್ನು ಈ ಕಾಬೂಲ್ ನದಿಯೇ ಪೂರೈಸ್ತದೆ. ಅದಾದ ಬಳಿಕ ಅದು ಪಾಕಿಸ್ತಾನದ ಖೈಬರ್ ಪ್ರಾಂತ್ಯಕ್ಕೂ ಕೂಡ ಈ ನದಿಯ ನೀರಿನ ಅನಿವಾರ್ಯತೆ ಇರುವಂಥದ್ದು. ಅಫ್ಘಾನಿಸ್ತಾನದ ದೊಡ್ಡ ನದಿ ಆಗಿರುವಂತಹ ಕಾಬೂಲ್ ನದಿಯ ಉಪನದಿ ಕುನಾರ್ ನದಿಗೆ 3 ಅಣೆಕಟ್ಟುಗಳನ್ನು ಕಟ್ಟುವುದಕ್ಕೆ ಅಫ್ಘಾನಿಸ್ತಾನ ತೀರ್ಮಾನವನ್ನು ಈಗಾಗಲೇ ಕೈಗೊಂಡಿದೆ. ಈ 3 ಅಣೆಕಟ್ಟುಗಳಿಂದ 2000 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯ ಅಂದಾಜನ್ನು ಮಾಡಲಾಗಿದೆ. ಕುನಾರ್ ನದಿ ಪಾಕಿಸ್ತಾನದಲ್ಲಿ ಹುಟ್ಟುತ್ತೆ. ಪಾಕಿಸ್ತಾನದಲ್ಲಿ ಆ ಕುನಾರ್ ನದಿ ಕಾಬೂಲ್ ನದಿಯ ಉಪನದಿ. ಕುನಾರ್ ನದಿ ಪಾಕಿಸ್ತಾನದಲ್ಲಿ ಹುಟ್ಟಿ ಪಾಕಿಸ್ತಾನದಲ್ಲಿ ಅದನ್ನು ಚಿತ್ರಾಳ ಅಂತೇಳಿ ಕರೆಯಲಾಗುತ್ತೆ. ಅದು ಬಳಿಕ ಅಫ್ಘಾನಿಸ್ತಾನಕ್ಕೆ ಹರಿದೋಗುತ್ತೆ. ಮತ್ತು ರಿಟರ್ನು ಪಾಕಿಸ್ತಾನದ ಮುಖಾಂತರವೇ ಹರಿದು ಅದು ನಂತರ ಸಿಂಧೂ ನದಿ ವ್ಯವಸ್ಥೆಯ ಒಳಗಡೆ ವಿಲೀನ ಆಗುತ್ತೆ. ಕಳೆದ ವರ್ಷ ಅಂದರೆ 2024 ಜನವರಿಯಲ್ಲಿ ಈ ಕುನಾರ್ ನದಿಗೆ ಅಣೆಕಟ್ಟು ಕಟ್ಟುವಂತಹ ನಿರ್ಧಾರವನ್ನು ಅಫ್ಘಾನಿಸ್ತಾನ ಮಾಡಿತ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಅಣೆಕಟ್ಟು ಕಟ್ಟುವಂತಹ ಅಫ್ಘಾನಿಸ್ತಾನದ ತೀರ್ಮಾನವನ್ನು ಪಾಕಿಸ್ತಾನ ವಿರುದ್ಧದ ದ್ವೇಷಪೂರಿತ ಕ್ರಮ ಅಂತೇಳಿ ಬಣ್ಣಿಸಿತ್ತು. ವಿಚಿತ್ರ ಅಂದರೆ ಈ 3 ಡ್ಯಾಮುಗಳನ್ನು ನಿರ್ಮಾಣ ಮಾಡುವುದಕ್ಕೆ ಅಫ್ಘಾನಿಸ್ತಾನಕ್ಕೆ ನೆರವು ಕೊಡ್ತಾ ಇರುವಂಥದ್ದು ಅಥವಾ ಅಫ್ಘಾನಿಸ್ತಾನದಲ್ಲಿ ಹೂಡಿಕೆ ಮಾಡ್ತಾ ಇರುವಂಥವ್ರು ಯಾರು ಅಂತ ಹೇಳಿದ್ರೆ, ಪಾಕಿಸ್ತಾನದ ಪರಮಾಪ್ತ ರಾಷ್ಟ್ರ ಆಗಿರ್ತಕ್ಕಂತಹ ಚೀನಾದ ಖಾಸಗಿ ಕಂಪನಿಗಳು. ಇನ್ನು ಕಾಬೂಲ್ ನದಿಗೆ ಒಟ್ಟು 12 ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡುವುದಕ್ಕೆ ಅಫ್ಘಾನಿಸ್ತಾನ ತೀರ್ಮಾನವನ್ನು ಕೈಗೊಂಡಿದೆ. ಈ ಮುಖಾಂತರ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಉದ್ದೇಶವನ್ನು ಈಡೇರಿಸಿಕೊಳ್ಳುವಂಥದ್ದು ಈ 12 ಅಣೆಕಟ್ಟುಗಳ ನಿರ್ಮಾಣದ ಹಿಂದಿನ ಉದ್ದೇಶ. ಈಗಾಗಲೇ ಅಫ್ಘಾನಿಸ್ತಾನದಲ್ಲಿ ಪ್ರಜಾತಂತ್ರ ಸರ್ಕಾರ ಅಂದರೆ ಹಮೀದ್ ಕರ್ಜಾಯ್ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಹರಿರುದ್ ನದಿಗೆ ಹೆರಾತ್ನಲ್ಲಿ ಸಲ್ಮಾ ಡ್ಯಾಮನ್ನು ಭಾರತ ನಿರ್ಮಾಣ ಮಾಡಿಕೊಟ್ಟಿತ್ತು. ಆ ಡ್ಯಾಮಿಗೆ ಭಾರತ ಅಫ್ಘಾನಿಸ್ತಾನ ಸ್ನೇಹ ಡ್ಯಾಮ್ ಅಂತಲೂ ಕೂಡ ಕರೆಯಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಡ್ಯಾಮನ್ನು ಕಟ್ಟಲಿಕ್ಕೆ ಹಣಕಾಸು ಜೊತೆಗೆ ಇತರೆ ನೆರವುಗಳನ್ನು ಕೊಟ್ಟಂಥವರು ನಾವು ಭಾರತೀಯರು. ಇನ್ನು ಅಫ್ಘಾನಿಸ್ತಾನದಲ್ಲಿ ಶಹತೂತ್ ಡ್ಯಾಮ್ ನಿರ್ಮಾಣ ಸಂಬಂಧ 2021 ಜನವರಿಯಲ್ಲಿ ಭಾರತ ತಾಂತ್ರಿಕ ಸಹಾಯ ನೀಡುವ ಸಂಬಂಧ ಘೋಷಣೆಯನ್ನು ಮಾಡಿತ್ತು. ಜೊತೆಗೆ 2022ರಲ್ಲಿ ತಾಂತ್ರಿಕ ಸಹಾಯ ಸಂಬಂಧ ನಾವು ಒಂದು ತಂಡವನ್ನು ಕೂಡ ಅಫ್ಘಾನಿಸ್ತಾನಕ್ಕೆ ಕಳುಹಿಸಿಕೊಟ್ಟಿದ್ವಿ. ಇನ್ನು ಹರಿರುದ್ ನದಿಗೆ ಪಸ್ದಾನ್ ಡ್ಯಾಮ್ ನಿರ್ಮಾಣಕ್ಕೂ ಕೂಡ ಅಫ್ಘಾನಿಸ್ತಾನ ಆಲೋಚನೆಯನ್ನು ಮಾಡ್ತಾ ಇದೆ. ಈ ಡ್ಯಾಮ್ನಿಂದ ಸುಮಾರು 45 ದಶಲಕ್ಷ ಕ್ಯೂಬಿಕ್ ಮೀಟರ್ನಷ್ಟು ನೀರನ್ನು ಸಂಗ್ರಹ ಮಾಡಿಕೊಳ್ಳಬಹುದು ಎನ್ನುವಂಥದ್ದು ಉದ್ದೇಶ. ಅಂದರೆ ದೊಡ್ಡ ಪ್ರಮಾಣದಲ್ಲಿ
ನೀರನ್ನು ಸಂಗ್ರಹ ಮಾಡಿಕೊಳ್ಳಬಹುದು ಅಂತೇಳಿ. ಜೊತೆಗೆ 13,000 ಹೆಕ್ಟೇರ್ ಪ್ರದೇಶಕ್ಕೆ ಅಫ್ಘಾನಿಸ್ತಾನದಲ್ಲಿ ನೀರಾವರಿ ಸೌಲಭ್ಯ ಸಿಗುತ್ತೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಅಫ್ಘಾನಿಸ್ತಾನ ಇದೆ. ಜೊತೆಗೆ 2 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡಬಹುದು ಎನ್ನುವಂಥ ಆಲೋಚನೆಯಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಇರುವಂಥದ್ದು. ಇನ್ನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ನದಿ ನೀರುಗಳ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ 2006ರಲ್ಲಿ ವಿಶ್ವ ಬ್ಯಾಂಕ್ ನೇತೃತ್ವದಲ್ಲಿ ದುಬೈನಲ್ಲಿ ಒಂದು ಸಂಧಾನ ಸಭೆ ನಡೆಯಿತು. ಆದರೆ ಆ ಸಂಧಾನ ಸಭೆ ಯಾವುದೇ ರಿಸಲ್ಟನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಸಂಧಾನ ಸಭೆಯಲ್ಲಿ. ಸೊ ಈಗ ಅಫ್ಘಾನಿಸ್ತಾನದಲ್ಲಿ ಅಲ್ಲಿಯ ಸರ್ಕಾರ, ತಾಲಿಬಾನ್ ಸರ್ಕಾರ ಡ್ಯಾಮುಗಳನ್ನು ಕಟ್ಟಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅಫ್ಘಾನಿಸ್ತಾನದಲ್ಲಿ ಹುಟ್ಟಿ ಪಾಕಿಸ್ತಾನದ ಕಡೆಗೆ ಹರಿಯುವಂತಹ ಬಹುತೇಕ ನದಿಗಳು ಪಾಕಿಸ್ತಾನಕ್ಕೂ ಕೂಡ ಅನಿವಾರ್ಯ ಆಗಿರೋದರಿಂದ ಒಂದು ವೇಳೆ ಅಫ್ಘಾನಿಸ್ತಾನ ಡ್ಯಾಮುಗಳನ್ನು ಕಟ್ಟಿ ಅಪಾರ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಂಡರೆ ಪಾಕಿಸ್ತಾನಕ್ಕೆ ಆ 9 ನದಿಗಳು, ಪ್ರಮುಖವಾದಂತಹ ನದಿಗಳೇನಿದೆ ಆ ನದಿಗಳಿಂದ ಹರಿಯುವಂತಹ, ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಹರಿಯುವಂತಹ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಒಂದು ಕಡೆ ಈ ಕಡೆ ನಾವು ಭಾರತೀಯರು ಸಿಂಧೂ ನದಿಯ ನೀರಿನ ಪ್ರಮಾಣವನ್ನು ಪಾಕಿಸ್ತಾನಕ್ಕೆ ಕಡಿಮೆ ಮಾಡಲಿಕ್ಕೆ ನಾವು ಕೂಡ ಕೆಲವೊಂದಿಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿರುವ ಹೊತ್ತಲ್ಲಿ ಆ ಕಡೆ ಅಫ್ಘಾನಿಸ್ತಾನವು ಕೂಡ ಅಂಥದ್ದೇ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿರೋದರಿಂದಾಗಿ ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಒಂದು ಆ ದೇಶ ಬರಗಾಲದಲ್ಲೇ ಸತ್ತೋಗ್ಬಿಡ್ಬೋದು ನೀರಿಲ್ಲದೆ. ಬಿಕಾಸ್ ಯಾವುದೇ ನಾಗರಿಕತೆ ಅದು ಜೀವಂತವಾಗಿ ಇರಬೇಕು ಅಂತ ಹೇಳಿದ್ರೆ ನದಿ ನೀರು ಅನಿವಾರ್ಯ, ಇಲ್ಲದಿದ್ದರೆ ಹೋಗುತ್ತೆ ದೇಶ. ಸೊ ಪಾಕಿಸ್ತಾನ 2 ಕಡೆಯಿಂದ ಹೊಡೆತ ತಿನ್ನುವಂತಹ ಅಪಾಯ ಇದೆ. ಬಟ್ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು, ಏನು ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂಥವರು ಚೀನಾದವರು. ಜೊತೆಗೆ ಇವತ್ತು ಅಫ್ಘಾನಿಸ್ತಾನದ ಅಧಿಕೃತ ವೆಬ್ಸೈಟ್ನಲ್ಲಿ ಚೀನಾ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಈ 3 ದೇಶಗಳ ಅಧಿಕಾರಿಗಳು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಅಫ್ಘಾನಿಸ್ತಾನದ ಈ ಕ್ರಮಗಳಿಂದ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಹೊಡೆತ ಅಂತ ಹೇಳೋಕ್ಕಾಗಲ್ಲ. ಕಾರಣ ಚೀನಾದ ಮಧ್ಯಪ್ರವೇಶ ಇರೋದರಿಂದಾಗಿ, ಹೂಡಿಕೆ ಇರೋದರಿಂದಾಗಿ. ಬಟ್ ಇನ್ ಕೇಸ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಕ್ಕೂ ಕೂಡ ಸಂಘರ್ಷಗಳಿರೋದರಿಂದ ಹಲವು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗಿಯೂ ಅಫ್ಘಾನಿಸ್ತಾನಕ್ಕೆ ಒಂದು ಅವಕಾಶ ಇದೆ ಪಾಕಿಸ್ತಾನವನ್ನು ಕಟ್ಟಿ ಹಾಕುವುದಕ್ಕೆ. ಹನ್ನೊಂದು ವರ್ಷಗಳಿಂದ ಪ್ರಧಾನಮಂತ್ರಿಯವರ ರಾಜತಾಂತ್ರಿಕತೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರಾಜತಾಂತ್ರಿಕತೆ ವಿಫಲ ಆಯಿತಾ? ಇಂಥದ್ದೊಂದು ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳಿದೆ. 11 ವರ್ಷಗಳಲ್ಲಿ ಪ್ರಧಾನಮಂತ್ರಿಗಳು 72 ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. 11 ವರ್ಷಗಳಲ್ಲಿ ಪ್ರಧಾನಮಂತ್ರಿಗಳು 129 ಬಾರಿ 72 ರಾಷ್ಟ್ರಗಳಿಂದ ಕೆಲವು ರಾಷ್ಟ್ರಗಳಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ಭೇಟಿಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ 11 ವರ್ಷಗಳ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರಾಜತಾಂತ್ರಿಕತೆ ವಿಫಲ ಆಯ್ತಾ ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನು ಕಾಂಗ್ರೆಸ್ನವರು ಕೂಡ ಕೇಳಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಗಮನಿಸಿರ್ಬೋದು 2014ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಬಳಿಕ ವೆರಿ ಇಂಟ್ರೆಸ್ಟಿಂಗ್ಲಿ 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸರ್ಕಾರ ರಚನೆಗೆ ರಾಷ್ಟ್ರಪತಿಗಳು ಆಹ್ವಾನವನ್ನು ಕೊಟ್ಟಿದ್ದು ಕೂಡ ಮೇ 20ನೇ ತಾರೀಕು, ಅಂದರೆ ಈ ದಿನ ಆಹ್ವಾನವನ್ನು ಕೊಟ್ಟಿದ್ದು ಮೊದಲ ಬಾರಿಗೆ 2014ರಲ್ಲಿ. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿದೇಶಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೆಲ್ಲ ಒಂದು ಕಾಮನ್ ಈವೆಂಟ್ಸ್ ನಡೀತಾ ಇತ್ತು. ಒಂದೇನು ಅಂತ ಹೇಳಿದ್ರೆ, ಭಾರತ ವಿಶ್ವಗುರು ಆಗಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವಗುರು ಆಗಿದ್ದಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿದ್ದಾರೆ ಅಂಥೇಳಿ BJPಯವರೇ ಪೋಸ್ಟರನ್ನು ಹಾಕ್ತಾ ಇದ್ರು. ಪಾಯಿಂಟ್ ನಂಬರ್ 1. ಜೊತೆಗೆ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಭೇಟಿಯನ್ನು ಕೊಟ್ಟಾಗಲೆಲ್ಲ ಅವರು ಯಾವ್ಯಾವ ದೇಶಕ್ಕೆ ಭೇಟಿಯನ್ನು ಕೊಡ್ತಾರೆ ಅಲ್ಲಿರ್ತಕ್ಕಂಥ NRIಗಳು, ಅನಿವಾಸಿ ಭಾರತೀಯರು ಗುಂಪು ಗುಂಪಾಗಿ ಬಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಭೇಟಿ ಕೊಟ್ಟ ಬಳಿಕ ಅಥವಾ ಮೋದಿಯವರು ಪ್ರಧಾನಮಂತ್ರಿ ಆದ ಬಳಿಕ ವಿಶ್ವದಲ್ಲಿ ಭಾರತದ ಪ್ರಭಾವ ಜಾಸ್ತಿಯಾಗಿದೆ ಅಂಥೇಳಿ ಹೊರದೇಶಗಳಲ್ಲಿರ್ತಕ್ಕಂಥ NRIಗಳು ಘೋಷಣೆಯನ್ನು ಕೂಗ್ತಾ ಇದ್ರು. ಮೂರನೆಯದ್ದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಈ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು
ವಿದೇಶಗಳಿಗೆ ಹೋಗಿ ಭೇಟಿ ಕೊಟ್ಟು ವಾಪಸ್ಸಾದ ಬಳಿಕ ಹಲವು ಸಂದರ್ಭಗಳಲ್ಲಿ BJPಯ ನಾಯಕರು ಏರ್ಪೋರ್ಟ್ಗಳಿಗೆ ಹೋಗಿ ಪ್ರಧಾನಮಂತ್ರಿಯವರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿದಂಥ ಉದಾಹರಣೆಗಳಿದ್ದಾವೆ. ಅದ್ಧೂರಿಯಾಗಿ ಫಾರ್ ದಿ ಫಸ್ಟ್ ಟೈಮ್ ಇವೆಲ್ಲ ಆಗಿರುವಂಥದ್ದು ಭಾರತದ ರಾಜತಾಂತ್ರಿಕ ಇತಿಹಾಸದಲ್ಲಿ. ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸವನ್ನು ಕೈಗೊಂಡು ವಾಪಸ್ಸಾದ ಬಳಿಕ BJP ಸರ್ಕಾರದ ಪ್ರಮುಖ ಸಚಿವರು ಹೋಗಿ ಅವರನ್ನು ಬರಮಾಡಿಕೊಳ್ಳುವಂಥದ್ದು, ಪ್ರಧಾನಮಂತ್ರಿಗಳು ಬರಮಾಡಿ ಅವರು ವಾಪಸ್ಸಾದಂತಹ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಮಾಡುವಂತಹ ಕಾರ್ಯಕ್ರಮಗಳ ಆಯೋಜನೆ. ಜೊತೆಗೆ ನೀವು ಸೋಷಿಯಲ್ ಮೀಡಿಯಾವನ್ನು ತೆಗೆದು ನೋಡಿದ್ರೆ ಪ್ರಧಾನಮಂತ್ರಿಗಳ ಪ್ರಮುಖ ಭೇಟಿಗಳ ಬಳಿಕ BJPಯವರು ಪೋಸ್ಟರನ್ನು ಹಾಕ್ತಾಯಿದ್ರು, ಯಶಸ್ವಿ ಪ್ರವಾಸವನ್ನು ಮುಗಿಸಿ ವಾಪಸ್ಸಾದಂಥ ಪ್ರಧಾನಮಂತ್ರಿಗಳು ಅಂತೇಳಿ. ಅಷ್ಟೇ ಅಲ್ಲ, ಸ್ವತಃ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರಣದಿಂದ ಭಾರತದ ಪ್ರಭಾವಳಿ ವಿಶ್ವದ ಮಟ್ಟದಲ್ಲಿ ಜಾಸ್ತಿಯಾಗಿದೆ ಅಂತೇಳಿ. ಸೊ ಈ ಎಲ್ಲ ಅಂಶಗಳಿರುವ ಹೊತ್ತಲ್ಲಿ ಈ 7 ಮಂದಿ ಸಂಸದರ ನೇತೃತ್ವದಲ್ಲಿ ನಿಯೋಗವನ್ನು ವಿದೇಶಗಳಿಗೆ ಕಳುಹಿಸುವಂಥ ಅವಶ್ಯಕತೆ ಏನಿತ್ತು ಎನ್ನುವಂತಹ ಪ್ರಶ್ನೆಯನ್ನು ಈಗ ಕೇಳಲಾಗ್ತಾ ಇದೆ. ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪದೇ ಪದೇ ಇನ್ನೊಂದು ಅಂಶವನ್ನು ಕೂಡ ಹೇಳ್ತಾ ಇದ್ರು. ಏನು ಅಂತ ಹೇಳಿದ್ರೆ, ಯಾವುದೇ ಹೊರ ದೇಶದ ನಾಯಕರ ಭೇಟಿಯಾದಂತಹ ಸಂದರ್ಭದಲ್ಲಿ ಎಲ್ಲ ನಾಯಕರ ಜೊತೆಗೂ ಕೂಡ ತಮಗೆ ವೈಯಕ್ತಿಕವಾಗಿ ಆತ್ಮೀಯತೆ ಇದೆ. ಅದು ಬರಾಕ್ ಒಬಾಮಾ ಇರ್ಬೋದು, ಡೊನಾಲ್ಡ್ ಟ್ರಂಪ್ ಇರ್ಬೋದು, ಚೀನಾದ ಅಧ್ಯಕ್ಷರಿರ್ಬೋದು, ವ್ಲಾದಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷರಿರ್ಬೋದು, ಹೀಗೆ ಹಲವು ರಾಷ್ಟ್ರಗಳ ನಾಯಕರ ಜೊತೆಗೆ ತಮಗೆ ವೈಯಕ್ತಿಕ ಆತ್ಮೀಯತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಆ ವೈಯಕ್ತಿಕ ಆತ್ಮೀಯತೆ ಅಷ್ಟರ ಮಟ್ಟಿಗಿದೆ ಎನ್ನುವುದಾದರೆ ಈಗ ಯಾಕೆ ಈ 7 ಮಂದಿ ಸಂಸದರ ನೇತೃತ್ವದಲ್ಲಿ ವಿದೇಶಗಳಿಗೆ ನಿಯೋಗವನ್ನು ಕಳುಹಿಸಬೇಕಾಯಿತು ಎನ್ನುವಂಥದ್ದು ಪ್ರಶ್ನೆ. ದೇಶದಲ್ಲಿ ಅನೇಕ ಘಟನೆಗಳು ನಡೆದಿವೆ. ಅದರಲ್ಲಿ ವಿಶೇಷವಾದಂಥದ್ದು ನಿಮಗೆಲ್ಲ ಗೊತ್ತಿದೆ. ಮೊನ್ನೆ ಪಹಲ್ಗಾಂವ್ನಲ್ಲಿ ಒಂದು ದೊಡ್ಡ ಘಟನೆ ನಡೀತು. ಆ ಪಹಲ್ಗಾಂವ್ನಲ್ಲಿ 26 ಜನರದ ಕೊಲೆ ಆಯ್ತು. ಯಾಕೆ ಕೊಲೆ ಆಯ್ತು? ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ. ಯಾರು ಟೂರಿಸ್ಟ್ ಹೋಗಿದ್ರು, ಅಲ್ಲಿ ಯಾರು ನೋಡಕ್ ಹೋಗಿದ್ರು, ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗಲಿ, ಬಾರ್ಡರ್ ಫೋರ್ಸ್ ಆಗಲಿ ಅಥವಾ ಅಲ್ಲಿ ಮಿಲಿಟರಿ ಆಗಲಿ ಅವರಿಗೆ ಸಹಾಯ ಮಾಡಲಿಲ್ಲ. ಅದಕ್ಕಾಗಿ 26 ಜನ ಕೊಲೆ ಅಲ್ಲಿ ಆಯ್ತು. ಆದ್ರೂ ಮೋದಿ ಒಂದು ಮಾತಾಡ್ಲಿಲ್ಲ ಅದ್ರ ಬಗ್ಗೆ. ಮೋದಿ ಬರೇ ತನ್ಗೇನು ಹೇಳಬೇಕು ಅದನ್ನ ಹೇಳ್ಕೊಂಡು ಹೋದ್ರು. ಮತ್ ನಾನು ಒಂದು ಮಾತನ್ನ ಹೇಳಿದ್ದೇನೆ, ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ. ಮೋದಿ ಅವರು 17ನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು. ಆದ್ರೆ 17ನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗ್ಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ ಅವರಿಗೆ ಹೇಳಿದ್ರು, ನೀವು ಹೋಗ್ಬೇಡಿ, ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ, ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ. ಸೊ ಕಾಂಗ್ರೆಸ್ನವರು ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ವಿಶ್ವಗುರು ವಿಶ್ವನಾಯಕ ಅಂತ ಆಗಿರುವಾಗ ನೀವು ಕಳೆದ 11 ವರ್ಷಗಳಲ್ಲಿ ರಾಜತಾಂತ್ರಿಕ ಹಾಗಾದ್ರೆ ಮಾಡಿದ್ದೇನು ಎನ್ನುವಂಥದ್ದು. ಸರ್ಕಾರನೇ ಕದನ ವಿರಾಮ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಪಾಕಿಸ್ತಾನದ ಜೊತೆಗಿನ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಮೋದಿ ಅವರಿಗೆ ಅವರಿಗಿರ್ತಕ್ಕಂತಹ ವೈಯಕ್ತಿಕ ಆತ್ಮೀಯತೆಯ ಆಧಾರದಲ್ಲಿ ಅವರು ಪ್ರಮುಖ ದೇಶಗಳ ನಾಯಕರನ್ನು ಕನ್ವಿನ್ಸ್ ಮಾಡುವಂಥ ಕೆಪಾಸಿಟಿ ಇದೆ ಎನ್ನುವಾಗ ಈ ಸಂಸದರ ನಿಯೋಗವನ್ನು ಕಳುಹಿಸಿಕೊಡುವಂಥದ್ದು ಏನು ಎನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ. ಇದರ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ಟಕ್ಕರನ್ನು ಕೊಟ್ಟಿದ್ದಾರೆ. ಆ ಟಕ್ಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಬಾಗಿದೆ. ಅದು ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಮತಾ ಬ್ಯಾನರ್ಜಿ ಟಕ್ಕರನ್ನು ಕೊಟ್ಟಿದ್ದಾರೆ. ಸಂಸದರ ನಿಯೋಗಕ್ಕೆ ಅಭಿಷೇಕ್ ಬ್ಯಾನರ್ಜಿ ಹೆಸರನ್ನು ಸೂಚಿಸಿದೆ TMC. ಬಿಜೆಪಿ ಆಯ್ಕೆ ಮಾಡಿದ್ದಂತಹ ಯೂಸುಫ್ ಪಠಾಣ್ ಬದಲು ಅಭಿಷೇಕ್ ಬ್ಯಾನರ್ಜಿ ಹೆಸರನ್ನು
ಸೂಚಿಸಲಾಗಿದೆ. ಮಮತಾ ಬ್ಯಾನರ್ಜಿಗೆ ದೂರವಾಣಿ ಕರೆ ಮಾಡಿದ್ರು ಸಂಸದೀಯ ವ್ಯವಹಾರಗಳ ಖಾತೆಯ ಸಚಿವ ಕಿರಣ್ ರಿಜಿಜು ದೂರವಾಣಿ ಕರೆ ಮಾಡಿದ ಬಳಿಕ ಟಿಎಂಸಿ ಈಗ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರನ್ನ ಸಂಸದರ ನಿಯೋಗಕ್ಕೆ ಅಂತಿಮಗೊಳಿಸಿದೆ. ವೆರಿ ಇಂಪಾರ್ಟೆಂಟ್ ಇದು. ಇತ್ತ ನಾಳೆಯಿಂದ ಜಮ್ಮು ಕಾಶ್ಮೀರಕ್ಕೆ ಟಿಎಂಸಿಯ ನಿಯೋಗ ಭೇಟಿಯನ್ನು ಕೊಡಲಿದೆ. ಪಾಕ್ ನಿಂದ ದಾಳಿಗೆ ಒಳಗಾಗಿರುವಂತಹ ಅಂದರೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಭಾಗದಲ್ಲಿ ಏನು ಪಾಕ್ ಶೆಲ್ಲಿಂಗ್ ಆಗಿತ್ತು, ಆ ಭಾಗದಲ್ಲಿ 17 ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಆ ಭಾಗಗಳಿಗೆ ಭೇಟಿಯನ್ನು ಕೊಡಲಿದೆ ಟಿಎಂಸಿಯ ನಿಯೋಗ. ಆ ನಿಯೋಗದಲ್ಲಿ ರಾಜ್ಯಸಭಾ ಸಂಸದೆ ಸಾಗರಿಕಾ ಘೋಷ್, ಪಶ್ಚಿಮ ಬಂಗಾಳದ ಮಂತ್ರಿ ಮಹಮ್ಮದ್ ನದಿಯುಲ್ ಹಕ್, ಮನ್ನಾಸ್ ಭೂನಿಯಾ, ಮಾಜಿ ಸಚಿವೆ ಮಮತಾ ಠಾಕೂರ್ ಜೊತೆಗೆ ರಾಜ್ಯಸಭಾ ಸಂಸದ ಡೆರೆಕ್ ಒಬ್ರಿಯಾನ್ ಇರ್ತಾರೆ. ಆ ನಿಯೋಗದಲ್ಲಿ ಇರ್ತಾರೆ. ಬರೀ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಹೆಸರು ಬದಲಾವಣೆಗೆ ಒಪ್ಕೊಂಡಿದ್ದಾರೆ. ಟಿಎಂಸಿಯ ಹೆಸರು ಬದಲಾವಣೆಗೆ ಯೂಸುಫ್ ವಟಾನಿ ಹೆಸರನ್ನು ಬಿಜೆಪಿ ಅವರೇ ಸೆಲೆಕ್ಟ್ ಮಾಡಿದ್ದು ಸಂಸದರ ನಿಯೋಗಕ್ಕೆ. ಸಂಜಯ್ ಕುಮಾರ್ ಝಾ ನೇತೃತ್ವದ ನಿಯೋಗ ಅದು ಸಿಂಗಾಪುರಕ್ಕೆ ಭೇಟಿಯನ್ನು ಕೊಡಬೇಕಿತ್ತು ಭಾರತದ ನಿರ್ಧಾರವನ್ನು ತಿಳಿಸಲಿಕ್ಕೆ, ಭಾರತದ ಬಗ್ಗೆ ತನ್ನ ನಿಲುವನ್ನು ಆ ದೇಶಕ್ಕೆ ನಾವು ತಿಳಿಸಲಿಕ್ಕೆ. ಬಟ್ ಯೂಸುಫ್ ಪಠಾಣ್ ಹೆಸರನ್ನು ಟಿಎಂಸಿ ಒಪ್ಕೊಳ್ಳಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಂಸದರ ನಮ್ಮ ಪಕ್ಷದಿಂದ ಯಾವ ಸಂಸದರ ನಿಯೋಗದಲ್ಲಿ ಹೋಗಬೇಕೆನ್ನುವಂಥದ್ದನ್ನು ಬಿಜೆಪಿ ನಿರ್ಧಾರ ಮಾಡೋದಲ್ಲ. ನಮ್ಮ ಹತ್ರ ಕೇಳಿದ್ರೆ ನಾವು ಯಾವ ಸಂಸದರನ್ನು ಕಳಿಸ್ತೀವಿ ಅಂಥೇಳಿ ನಾವೇ ಹೇಳ್ತೀವಿ ಅಂಥೇಳಿ ನಿನ್ನೆ ಮಮತಾ ಬ್ಯಾನರ್ಜಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದಾದ ಬಳಿಕ ಕಿರಣ್ ರಿಜಿಜು ಫೋನ್ ಮಾಡಿ ಆಯಿತು ನಿಮ್ಮ ಕಡೆಯಿಂದ ಯಾರು ಬರ್ತಾರೆ ಅಂತ ಕೇಳಿದ್ರು. ಈಗ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರನ್ನು ಸೂಚಿಸಲಾಗಿದೆ. ಅವರು ಯೂಸುಫ್ ಪಠಾಣ್ ಬದಲು ಸಂಜಯ್ ಝಾ JDUನ ಸಂಸದರ ನಿಯೋಗದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಟಿಎಂಸಿಯ ಕಡೆಯಿಂದ ಸಂಸದರಾಗಿ ಆ ನಿಯೋಗಕ್ಕೆ ಸೇರ್ಪಡೆ ಆಗ್ತಾರೆ. ಇವತ್ತು ವಿದೇಶಗಳಿಗೆ ಹೋಗಲಿರುವಂತಹ ಸಂಸದರ ನಿಯೋಗಕ್ಕೆ ಇವತ್ತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ನಾವು ಏನೆಲ್ಲ ಅಂಶಗಳನ್ನು ಮಂಡನೆ ಮಾಡಬೇಕು, ಏನೆಲ್ಲ ಬೆಳವಣಿಗೆಗಳಾಗಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಇವತ್ತು ಕೊಡಲಾಗಿರುವಂಥದ್ದು. ಕಾಂಗ್ರೆಸ್ ಕೂಡ 4 ಜನ ಸಂಸದರ ಬೇರೆ ಹೆಸರನ್ನು ಕೊಟ್ಟಿತ್ತು. ಆದರೆ ಬಿಜೆಪಿ ಅವರು ಶಶಿ ತರೂರ್ ಹೆಸರನ್ನು ಸೆಲೆಕ್ಟ್ ಮಾಡಿದ್ರು. ಶಶಿ ತರೂರ್ ಹೆಸರು ನಿಯೋಗದ ಮುಖ್ಯಸ್ಥ ಸ್ಥಾನಕ್ಕೆ. ಗೌರವ್ ಗೊಗೊಯ್ ಹೆಸರು ಕಾಂಗ್ರೆಸ್ ಕೊಟ್ಟಂಥ ಲಿಸ್ಟ್ನಲ್ಲಿತ್ತು, ಆದರೆ ಆ ಹೆಸರನ್ನು ಸೆಲೆಕ್ಟ್ ಮಾಡಲಿಲ್ಲ. ಆನಂದ್ ಶರ್ಮಾ ಹೆಸರಿತ್ತು. ನಿಯೋಗದ ಮುಖ್ಯಸ್ಥ ಸ್ಥಾನಕ್ಕೆ ಆನಂದ್ ಶರ್ಮಾ ಹೆಸರನ್ನು ಬಿಜೆಪಿ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಫೈನಲ್ ಮಾಡಲಿಲ್ಲ. ಬಟ್ ನಿಯೋಗದಲ್ಲಿ ಸೇರ್ಪಡೆಗೊಳಿಸಿದ್ದಾರೆ ಆನಂದ್ ಶರ್ಮಾ ಅವರ ಹೆಸರನ್ನು. ರಾಜ್ ಬ್ರಾರ್ ಅವರ ಹೆಸರನ್ನು ಕಾಂಗ್ರೆಸ್ ಸೂಚಿಸಿತ್ತು. ಆ ಸಂಸದನ ಹೆಸರನ್ನು ನಿಯೋಗದಲ್ಲಿ ಸೇರ್ಪಡೆಗೊಳಿಸಲಾಗಿಲ್ಲ. ಸೊ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆಯೂ ಕೂಡ ಸಂಘರ್ಷಕ್ಕೆ ಕಾರಣ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ನಿಯೋಗ ಸರ್ಕಾರದ ಕಡೆಯಿಂದಲೇ ಹೋಗ್ತಾ ಇರುವಂಥದ್ದು, ಭಾರತದ ಸರ್ಕಾರದ ಕಡೆಯಿಂದ. ಆದರೆ ಯಾವ ಸಂಸದರು ನಿಯೋಗದಲ್ಲಿ ಇರಬೇಕು ಅಂಥೇಳಿ ನಿರ್ಧಾರ ಮಾಡಬೇಕಾಗಿರುವಂಥದ್ದು ಪಕ್ಷಗಳು. ನಮ್ಮ ಇಂಥ ಸಂಸದ ಬರ್ತಾರೆ ಅಂಥೇಳಿ. ಈಗ ಬಿಜೆಪಿ ಅವರು ಯಾರನ್ನಾದ್ರೂ ಕೇಳಿದ್ರ, ಈಗ ತೇಜಸ್ವಿ ಸೂರ್ಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟ ಹೆಸರನ್ನು ನಿಯೋಗದಲ್ಲಿ ಹಾಕಿದ್ದಾರೆ. ಯಾರನ್ನಾದ್ರೂ ಕೇಳಿದ್ರ? ಕೇಳಲಿಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು ಸರ್ಕಾರ. ಸೊ ಇದು ಸಂಘರ್ಷ ಏನಿತ್ತು, ಆ ಸಂಘರ್ಷಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಸಿಟ್ಟಿಗೆ ಬಿಜೆಪಿ ಮಣಿದಿದೆ. ಜಮ್ಮು ಕಾಶ್ಮೀರಕ್ಕೆ ಟಿಎಂಸಿಯ ನಿಯೋಗ ಕೂಡ ಭೇಟಿಯನ್ನು ಕೊಡುತ್ತೆ. ವೆರಿ ಇಂಪಾರ್ಟೆಂಟ್. ಪಹಲ್ಗಾಮ್ ದಾಳಿ ಆದ ಬಳಿಕ, ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ ಆದ ಬಳಿಕ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರಕ್ಕೆ ಭೇಟಿಯನ್ನು ಕೊಡ್ತಾ ಇರುವಂತಹ ಒಂದು ರಾಜಕೀಯ ನಿಯೋಗ ಟಿಎಂಸಿ. ಸೊ ಅವರು ಇನ್ನು 3 ದಿನ, ನಾಳೆಯಿಂದ ಶುಕ್ರವಾರದವರೆಗೆ ಜಮ್ಮು ಕಾಶ್ಮೀರದಲ್ಲಿ ಸಂಚಾರವನ್ನು ಮಾಡಿ ಅಲ್ಲಿಯ ಜನರ ಅಭಿಪ್ರಾಯವನ್ನು ಪಡೆದು ಬರ್ತಾರೆ. ಅದು ಬಹುಶಃ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಆ ಅಂಶಗಳನ್ನು ಉಲ್ಲೇಖ ಮಾಡ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಇಬ್ಬರು ರಾಜ್ಯಸಭಾ ಸಂಸದರಿದ್ದಾರೆ ಟಿಎಂಸಿಯ ನಿಯೋಗದಲ್ಲಿ, ಸಾಗರಿಕಾ ಘೋಷ್ ಮತ್ತು ಡೆರೆಕ್ ಒಬ್ರಿಯಾನ್. ಸೊ ಅವೆಲ್ಲ ಅಂಶಗಳು ಕೂಡ ಮುಂದಿನ ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆಗೆ ಬರ್ತವೆ. ಸೊ ಇದು ಈ ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.